ಎಸ್. ನಾನಿವತ್ತು ಮಾತಾಡೋಕೆ ಬಂದಿರೋದು ಮುಂಬೈ ಮತ್ತು ಚೆನ್ನೈ ಮ್ಯಾಚ್ ನಡೀತಾ ಇತ್ತು. ಸೊ ಅಲ್ಲ ಗುರು, ಇವಾಗ ಚೆನ್ನೈ ಅವ್ರು ಮ್ಯಾಚ್ ನೋಡೋಕೆ ಬಂದಿರ್ತಾರಲ್ಲ, ಅವ್ರೇನು ಧೋನಿ ಸಪೋರ್ಟ್ ಮಾಡೋಕ್ಕಂತ ಬಂದಿರ್ತಾರೋ ಅಥವಾ ಚೆನ್ನೈ ವಿನ್ ಆಗಬೇಕು ಅಂತ ಬಂದಿರ್ತಾರೋ ನನಗೆ ಗೊತ್ತಿಲ್ಲ. ಸೊ ರಚಿನ್ ರವೀಂದ್ರ ಮತ್ತು ಜಡೇಜಾ ಬ್ಯಾಟಿಂಗ್ ಆಡ್ತಿದ್ದಾರೆ. ಸ್ವಲ್ಪ ಮ್ಯಾಚ್ ಕ್ರೂಷಿಯಲ್ ಆಗಿದೆ, ಟೈಟ್ ಇದೆ. ಸೊ ಇದಕ್ಕಿದ್ದಂಗೆ ಇವರೆಲ್ಲ ಧೋನಿ 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 ಅಂತ ಕಿಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದು ಎಲ್ಲೋ ಒಂದು ಕಡೆ ನನಗನ್ನಿಸ್ದಂಗೆ ಜಡೇಜಾಗೆ ಆ ಫ್ರಾಂಚೈಸಿಲಿ ಸಿಗಬೇಕಾಗಿರುವಂತಹ ಗೌರವ ಮತ್ತು ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಅಂತಾರೆ, ಅದು ಕೂಡ ಎಲ್ಲೋ ಕಾಣಿಸ್ದೇ ಇರೋ ಥರ ಅನ್ನಿಸ್ತು. ಯಾಕೆಂದರೆ ಜಡೇಜಾ ಔಟ್ ಆದಾಗ ಜೋರಾಗಿ ವಿಷುವಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಜಡೇಜನ ಮುಖದಲ್ಲಿ ತುಂಬಾ ಡಿಸಪಾಯಿಂಟ್ಮೆಂಟ್ ಕಾಣ್ತಾ ಇತ್ತು. ಸೊ ನಾನೆಲ್ಲೋ ಒಂದು ಗಡಿ ತನಕ ತಗೊಂಡು ಬಂದ್ರೂ ನನ್ನ ಫ್ರಾಂಚೈಸ್ ಅವರೇನೆ ನಾನು ವಿಕೆಟ್ ಹೋದಾಗ ತುಂಬಾ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋವಂಥ ಒಂದು ಫೀಲ್ ಅವರಿಗೆ ಕಾಣಿಸ್ತಿತ್ತು ಅನ್ನೋದು ಅವ್ರು ಔಟಾಗಿ ಬೇಕಾದರೆ ನಾನು ಗಮನಿಸಿದೆ. ಸೊ ಯಾವುದೇ ಒಂದು ಪ್ಲೇಯರಿಗೆ ಅವ್ರು ಮ್ಯಾಚ್ ಗೆಲ್ಲಿಸ್ತಿದ್ದಾರೆ ಅಂತಂದರೆ ಅವ್ರ ಫ್ಯಾನ್ಸು ಚೇರ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಸೊ ಎಲ್ಲೋ ಸಿ ಎಸ್ ಕೆ ಅವರು ಧೋನಿನ ಮೇಲೆ ತೊಗೊಂಡು ಹೋಗೋದ್ರ ಇದರಲ್ಲಿ ಸೊ ಉಳಿದು ಎಲ್ಲರನ್ನೂ ಅವರು ಕಡೆಗಣಿಸ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ನನಗೇನೋ ಸಿ ಎಸ್ ಕೆ ಅವರು ಜಸ್ಟ್ ಧೋನಿಗೋಸ್ಕರ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಒಂದು ದಿನ ಧೋನಿ ಬರಬೇಕು, ಮ್ಯಾಚ್ ಸೋಲ್ಬೇಕು, ಆಗಿರುತ್ತೆ ಮಜಾ ಹೇಗೆ ಅಂತ. ಸೊ ಅದನ್ನೊಂದು ಕಾಯ್ತಾ ಇದ್ದೀನಿ. ಲೆಟ್ಸ್ ಸಿ.